ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗಾಗಿ 2026-27ನೇ ಸಾಲಿನ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಇಂಗ್ಲಿಷ್ ವಿಷಯದಲ್ಲಿ ಏಕವಚನ ಮತ್ತು ಬಹುವಚನ ಅಂದರೆ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಮೇಲೆ ಕೇಳುವಂತಹ ಪ್ರಶ್ನೆಗಳಿಗೆ ಮೊದಲಿಗೆ ನಾನು ಇಲ್ಲಿ ಸಿಂಗ್ಯುಲರ್ ಇಂದ ಪ್ಲೂರಲ್ಗೆ ಬದಲಾಯಿಸುವಾಗ ಇಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನು ತಿಳಿಸಿಕೊಡ್ತೀನಿ. ತದನಂತರ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕುರಿತು ಚರ್ಚಿಸೋಣ. ಇಲ್ಲಿ ಮೊದಲನೇ ನಿಯಮ ನೋಡಬಹುದು ತಾವು ಕೂಡ. ಇಲ್ಲಿ ನಿಯಮ 1 ನೋಡಿ, ಏಕವಚನ ನಾಮಪದದ ಅಂತ್ಯಕ್ಕೆ ವಾ ಇದ್ದು ಅದರ ಹಿಂದೆ ಸ್ವರ ಬಂದಿದ್ರೆ ಅದನ್ನು ಬಹುವಚನಕ್ಕೆ ಬದಲಾಯಿಸುವಾಗ ಕೇವಲ ಎಸ್ ಹಚ್ಚಬೇಕು ಅಂತ ಹೇಳಿದೆ. ನೋಡ್ಬೋದು, ಇಲ್ಲಿ ಉದಾಹರಣೆಗಳನ್ನು ನೋಡಿದ್ರೆ ತಮಗೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಬಾಯ್ ಅಂದರೆ ಹುಡುಗ, ಬಾಯ್ಸ್. ಇಲ್ಲಿ ವಾಯ್ ಅಕ್ಷರ ಇದ್ದು ಅದರಿಂದ ಸ್ವರ ಓವೆಲ್ ಬಂದಿದೆ, ಹಾಗಾಗಿ ಕೇವಲ ಎಸ್ ಹಚ್ಚಿದ್ರೆ ಸಾಕು, ಬಾಯ್ಸ್ ಆಗುತ್ತದೆ. ಇನ್ನು ನೋಡ್ಬೋದು ಇಲ್ಲಿ TOY ಟಾಯ್, ಇಲ್ಲಿ ಟಾಯ್ಸ್, ಇಲ್ಲಿ ವಾಯ್ ಬಂದಿದ್ದು ಇಲ್ಲಿ ಸ್ವರ ಬಂದಿದೆ, ಹಾಗಾಗಿ ಕೇವಲ ಎಸ್ ಹಚ್ಚಿದರೆ ಬಹುವಚನ ಆಗುತ್ತದೆ. ಇನ್ನು ಕೀ, ಇಲ್ಲಿ ಕೀಸ್, ಇಲ್ಲಿ ಕೂಡ ವಾಯ್ ಬಂದಿದ್ದು ಇಲ್ಲಿ ಸ್ವರ ಇದೆ, ಹಾಗಾಗಿ ಕೀಸ್, ಕೇವಲ ಎಸ್ ಪ್ರತ್ಯಯ ಹಚ್ಚಿದರೆ ಅಲ್ಲಿ ಬಹುವಚನ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಡೇ, ನೋಡಿದರೆ ಡೇಸ್, ಇಲ್ಲಿ ಕೂಡ ಎ ಬಂದಿದ್ದು ಇಲ್ಲಿ ಕೇವಲ ನಾವು ಎಸ್ ಹಚ್ಚಿದರೆ ಸಾಕು, ಅಂದರೆ ವಾಯ್ ಅಕ್ಷರದ ಹಿಂದೆ ಕೇವಲ ಎ ಬಂದಿದೆ, ಅಂದರೆ ಸ್ವರ ಇದೆ, ಹಾಗಾಗಿ ಇಲ್ಲಿ ನಾವು ಏನು ಹಚ್ಚಬೇಕಲ್ಲಿ ಕೇವಲ ಎಸ್ ಪ್ರತ್ಯಯ ಹಚ್ಚಿದರೆ ಸಾಕು, ಅದು ಬಹುವಚನ ಆಗುತ್ತದೆ, ಡೇ, ಡೇಜ್. ಈ ರೀತಿಯಾಗಿ ಒಂದು ನಿಯಮ 1 ಏನು ಹೇಳ್ತದೆ ಅಂದರೆ, ಕೊಟ್ಟಿರುವಂತಹ ಒಂದು ಪದ ಏನಿದೆ ನಾಮಪದ, ಅದ್ರ ಕೊನೆಯ ಅಕ್ಷರ ಅದು ವಾಯ್ ಇರಬೇಕು, ಅದರ ಹಿಂದೆ ಸ್ವರ ಇರಬೇಕು, ಆಗ ನಾವು ನೇರವಾಗಿ ಕೇವಲ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಬಹುವಚನ ಆಗುತ್ತದೆ. ಟಾಯ್ಸ್, ಉದಾಹರಣೆಗೆ ಬಾಯ್ಸ್, ಕೀಸ್, ಈ ರೀತಿಯಾಗಿ ನಾವು ನಿಯಮ 1 ತಿಳ್ಕೋಬಹುದು. ಇನ್ನು ನಿಯಮ 2ಕ್ಕೆ ಸಂಬಂಧಪಟ್ಟಂತೆ ಏಕವಚನ ನಾಮಪದದ ಅಂತ್ಯಕ್ಕೆ ವ್ಯಂಜನ ಇದ್ದು ಅದರ ಹಿಂದೆ ಸ್ವರ ಇದ್ದರೆ ಕೇವಲ ಎಸ್ ಹಚ್ಚಿದರೆ ಬಹುವಚನವಾಗುತ್ತದೆ. ಅಂದರೆ ಇಲ್ಲಿ ಒಂದು ನಾಮಪದವನ್ನು ಕೊಟ್ಟಿರ್ತಾರೆ, ಅದು ಏಕವಚನದಲ್ಲಿದ್ದಾಗ ಇಲ್ಲಿ ನೋಡ್ಬೋದು ಬ್ಯಾಗ್ ಅಂತ ಇದೆ, ಇದು ಒಂದು ವ್ಯಂಜನ ಕಾನ್ಸೋನೆಂಟ್ ಆಗಿರುತ್ತೆ, ಇದರಿಂದ ಸ್ವರ ಬಂದಿದೆ ನೋಡಿ, ಓವೆಲ್ ಅಂತ ಹೇಳ್ತೀವಲ್ಲ. ಸೊ ಈ ರೀತಿ ಇದ್ದಾಗ ನಾವು ನೇರವಾಗಿ ಎಸ್ ಪ್ರತ್ಯಯ ಹಚ್ಚಿದರೆ ಸಾಕು. ಉದಾಹರಣೆಗೆ ಬ್ಯಾಗ್, ಬ್ಯಾಗ್ಸ್. ಇಲ್ಲಿ ನೋಡ್ಬೋದು ಬುಕ್ ಅಂತಿದೆ, ಇದು ವ್ಯಂಜನ, ಇದರಿಂದ ಸ್ವರ ಇದೆ, ಸೊ ಬುಕ್ಸ್. ಅದೇ ರೀತಿ ಇಲ್ಲಿ ಪೆನ್ ನೋಡ್ಬೋದು, ಇದು ವ್ಯಂಜನ, ಇದು ಸ್ವರ, ಇಲ್ಲಿ ಪೆನ್ಸ್, ಕೇವಲ ಎಸ್ ಪ್ರತ್ಯಯ ಹಚ್ಚಿದ್ದೀವಿ. ಅದೇ ರೀತಿಯಾಗಿ ಫ್ಯಾನ್, ಇಲ್ಲಿ ಫ್ಯಾನ್, ಫ್ಯಾನ್ಸ್, ಇಲ್ಲಿ ಕೂಡ ಅದೇ ರೀತಿ ವ್ಯಂಜನ, ಅದರ ಹಿಂದೆ ಸ್ವರ ಇದೆ, ಸೊ ಎಸ್ ಪ್ರತ್ಯಯ ಹಚ್ಚಿದರೆ ಸಾಕಾಗುತ್ತೆ. ಇನ್ನು ಕಾರ್, ಕಾರ್ಸ್, ಈ ರೀತಿಯಾಗಿರುವಂತಹ ನಾಮಪದ ಬಂದಾಗ ಅಂದರೆ ಒಂದು ಏಕವಚನ ನಾಮಪದ ಅಂತಕ್ಕೆ ವ್ಯಂಜನ ಇರಬೇಕು, ಅದರಿಂದ ಸ್ವರ ಇದ್ದಾಗ ಕೇವಲ ಎಸ್ ಪ್ರತ್ಯಯ ಹಚ್ಚಿದರೆ ಅದು ಬಹುವಚನ ಆಗುತ್ತದೆ. ಈ ನಿಯಮವನ್ನು ತಾವು ಸರಳವಾಗಿ ತಿಳ್ಕೊಳ್ಳಿ. ಇನ್ನು ನಿಯಮ 3 ನೋಡೋಣ. ಏಕವಚನ ನಾಮಪದದ ಅಂತ್ಯಕ್ಕೆ ಎಸ್, SSS, CH, SH, O, X, Z ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಬಂದಿದ್ದರೆ ಆಗ ಕೇವಲ ES ಪ್ರತ್ಯಯ ಹಚ್ಚಬೇಕು. ಉದಾಹರಣೆಗೆ ನೋಡ್ಬೋದು, ಇಲ್ಲಿ ಬಸ್ ಎನ್ನುವಂತಹ ಪದ ಇದೆಯಲ್ಲ, ಇಲ್ಲಿ ನೋಡ್ಬೋದು ಕೊನೆಯ ಅಕ್ಷರ ಏನು ಬಂದಿದೆ, ಇಲ್ಲಿ ಎಸ್ ಬಂದಿದೆ. ಸೊ ಇಲ್ಲಿ ಈ ಎಸ್ ಇರುವುದರಿಂದ ಇಲ್ಲಿ ಎಸ್ ಬಂದಿದೆ, ಹಾಗಾಗಿ ಇಲ್ಲಿ ಬಸ್ಸಸ್ ಆಗುತ್ತೆ, ಇಲ್ಲಿ ES ಅನ್ನು ಹಚ್ಚಿದರೆ ಸಾಕು. ಇಲ್ಲಿ ಕ್ಲಾಸ್ ನೋಡ್ಬೋದು, ಕೊನೆಗೆ SSS ಬಂದಿದೆ, ಸೊ SSS ಬಂದಾಗ ನಾವು ಆಗಲೇ ಹೇಳಿದ ಹಾಗೆ ಇಲ್ಲಿ ES ಪ್ರತ್ಯಯ ಹಚ್ಚಬೇಕು, ಕ್ಲಾಸಸ್ ಆಗುತ್ತದೆ. ಇನ್ನು ಬೆಂಚ್ ನೋಡ್ಬೋದು, ಇಲ್ಲಿ CH ಬಂದಿದೆ, ಬೆಂಚ್ ಅಂತ ಇದ್ದಾಗ ಅಲ್ಲಿ ES ಪ್ರತ್ಯಯವನ್ನು ಹಚ್ಚಿದ್ದೀವಿ, ಬೆಂಚಸ್. ಅದೇ ರೀತಿಯಾಗಿ ಮ್ಯಾಂಗೋ ನೋಡ್ಬೋದು, ಕೊನೆಯ ಅಕ್ಷರ ಓ ಬಂದಿದೆ, ಇಲ್ಲಿ ಮ್ಯಾಂಗೋಸ್, ES ಪ್ರತ್ಯಯವನ್ನು ಹಚ್ಚಲಾಗಿದೆ. ಇನ್ನು ಬಾಕ್ಸ್ ನೋಡ್ಬೋದು, ಬಾಕ್ಸ್ ಕೊನೆಯ ಅಕ್ಷರ ಎಕ್ಸ್ ಬಂದಿರುವುದರಿಂದ ಅಲ್ಲಿ ES ಪ್ರತ್ಯಯವನ್ನು ಹಚ್ಚಲಾಗಿದೆ, ಬಾಕ್ಸಸ್. ಇನ್ನು ಬ್ರಿಡ್ಜ್ ನೋಡ್ಬೋದು, ಇಲ್ಲಿ ಜೆಡ್ ಅಕ್ಷರ ಕೊನೆಗೆ ಬಂದಿದೆ, ಇಲ್ಲಿ ಕೊನೆಗೆ ನಾವು ES ಅದನ್ನ ಹಚ್ಚಿದ್ದೀವಿ, ಅಂದರೆ ಬ್ರಿಡ್ಜಸ್. ಈ ರೀತಿಯಾಗಿ ನಾವು ಏಕವಚನ ನಾಮಪದದ ಅಂತ್ಯಕ್ಕೆ ಎಸ್, SSS, CH, SH, O, X, Z ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಬಂದಿದ್ದರೆ ಆಗ ಕೇವಲ ES ಪ್ರತ್ಯಯವನ್ನು ಹಚ್ಚಬೇಕು, ಅದು ಬಹುವಚನ ರೂಪವಾಗುತ್ತದೆ.